ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಮಾಹಿತಿಗಳನ್ನು ಕೊಡ್ತಾನೆ. ಜೊತೆಗೆ ಈ ಹುದ್ದೆಗಳಿಗೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾನೆ. ಭಾರತ ದೇಶದಲ್ಲಿ ಹುದ್ದೆಗಳ ನೋಟಿಫಿಕೇಶನ್ ವೆಬ್ಸೈಟ್ ಪ್ರವೇಶ ಮಾಡಿ ಇಲ್ಲೇ ಕಾಲಾಗಿದೆ, ಇದೇ ಕರಿಯರ್ಸು, ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ತೋರಿಸ್ಕೊಟ್ಟು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹಾಕುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ಹುದ್ದೆಗೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಈ ಮಾಹಿತಿಗಳು ಕೆಲಸಕ್ಕಾಗಿ ಅಲದಾಡ್ತಾ ಇರುವಂತಹ ನನ್ನ ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳೆಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿ ಬಹಳ ವಿಶೇಷವಾದಂಥ ಉದ್ಯೋಗದ ಸುದ್ದಿ. ಬಹಳಷ್ಟು ದಿನಗಳಿಂದ ನೀವು ಕಾಯ್ತಾ ಇದ್ರಿ, ಕೇಳ್ತಾ ಇದ್ರಿ ಈ ಉದ್ಯೋಗದ ಸುದ್ದಿಗಳು ಯಾವಾಗ ಬರುತ್ತೆ ಅಂತ. ಈಗ ಪೋಸ್ಟ್ ಆಫೀಸ್ನವರು ಈ ಹುದ್ದೆಗಳನ್ನು ಕರೆದಿದ್ದಾರೆ. ನೇಮಕಾತಿ ಇಲಾಖೆ ಬಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರೀತಾರೆ, PPIB ಬ್ಯಾಂಕ್ ಅಂತ ಕರೀತಾರೆ. ಈ ಹುದ್ದೆಗೆ ಬಹುಶಃ ಹಲವಾರು ದಿನಗಳಿಂದ ಈ ಹುದ್ದೆ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ ನೀವು ಕಾಯ್ತಾ ಇದ್ರಿ. ಇನ್ನೇನು ಇಂದು ಪ್ರಾರಂಭ ಆಗಿದೆ. ಹುದ್ದೆಯ ಹೆಸರು ಬಂದು ಗ್ರಾಮೀಣ ಡಾಕ್ ಸೇವಕ್ ಕಾರ್ಯನಿರ್ವಾಹಕ ಹುದ್ದೆಗಳು ಅಂತ ಕರೀತಾರೆ. ಒಟ್ಟು 348 ಹುದ್ದೆಗಳನ್ನು ಭಾರತದಾದ್ಯಂತ ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಬಂದು ಯಾವುದೇ ಪದವಿ ಮಾಡಿರಬೇಕು ಅಂತ ಕೇಳ್ತಾರೆ. ಅಭ್ಯರ್ಥಿಯು ಅಂಚೆ ಇಲಾಖೆಯಲ್ಲಿ GDS ಆಗಿ ಕರ್ತವ್ಯ ನಿರ್ವಹಿಸ್ತಿರ್ಬೇಕು ಅಂತ ಹೇಳ್ತಾರೆ. ಇದಕ್ಕಾಗಿ ವಿದ್ಯಾರ್ಹತೆ ಬಂದು ಏನೇ ಡಿಗ್ರಿ ಅಂತ ಹೇಳಿದ್ದಾರೆ. ಈ ಹುದ್ದೆಗೆ ವಯಸ್ಸಿನ ಮಿತಿ ಬಂದು 20 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನೇಮಕಾತಿ ವಿಧಾನ ಬಂದು ಮೆರಿಟ್ ಪಟ್ಟಿ ಸಲ್ಲಿಸಿ ಆನಂತರ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಸ್ಪೀಡ್ ಇಟ್ಕೊಳ್ಬೇಡಿ. ಈಗ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೆಬ್ಸೈಟ್ ಪ್ರವೇಶ ಮಾಡಿ ಅದ್ರ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನೀವು ವೆಬ್ಸೈಟನ್ನು ಪ್ರವೇಶ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ನೇಮಕಾತಿ ವಿಧಾನ ಬಂದು ಮೆರಿಟ್ ಪಟ್ಟಿ ತಯಾರಿಸಿರ್ತಾರೆ, ನಂತರ ನೇಮಕಾತಿಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂದ್ರೆ 29 ಅಕ್ಟೋಬರ್ 2025 ತನಕನೂ ಕೂಡ ಸಮಯಾವಕಾಶ ಇದೆ. ಇದಕ್ಕಾಗಿ ವೆಬ್ಸೈಟ್ ಲಿಂಕ್ ಅನ್ನು ಅವ್ರು ಹೇಳ್ತಾ ಇದ್ದಾರೆ. ವೆಬ್ಸೈಟ್ ID ಬಂದು IPPBonline.com ಅಂತ ಹೇಳ್ತಾರೆ. ಇದಕ್ಕೆ ನೀವು ಲಾಗಿನ್ ಆದರೆ ಸಾಕು, ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾರೆ. ಮತ್ತೆ ಯಾಕೆ ತಡ ಮಾಡೋದು, ನಿಮಗೆ ಬೇಕಾಗಿರೋ ಹುದ್ದೆ, ಈ ಹುದ್ದೆಯ ನಿಖರವಾದ ಮಾಹಿತಿಗಳನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು ಈ ಹುದ್ದೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೂಡ ಇದರಲ್ಲಿ ಎಳೆಯಾಗಿ ನೀಡಿದ್ದಾರೆ. ಸೊ ಈಗ ಈ ವೆಬ್ಸೈಟ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ IPPB ಅಂತ ಹೇಳ್ತಾರೆ ನೋಡಿ. ಇದೇ ಆ ವೆಬ್ಸೈಟ್ ಲಿಂಕ್ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ. IPPB ಆನ್ಲೈನ್ ಅಂತ ಹೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಪರ್ಸನಲ್ ಅಂತ ಬರ್ತಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಾವು ಭಾರತ ದೇಶದ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ಗೆ ನಾವು ಅಪಿಯರ್ ಆಗ್ತೀವಿ. ಇದೇ ಇಂಡಿಯನ್ ಪೋಸ್ಟ್. ಈ ಪೋಸ್ಟ್ ಆಫೀಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ತಿಳ್ಕೊಳ್ಬೋದು. ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಈ ಹುದ್ದೆಯ ನೋಟಿಫಿಕೇಶನ್. ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ಅಬೌಟ್ ಅಸ್ ಅಂತ ಕಾಣ್ತಾ ಇದೆ, ಕರಿಯರ್ಸ್ ಅಂತ ಇದೆ. ಈ ಕರಿಯರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಹುದ್ದೆಗೆ ಸಂಬಂಧಪಟ್ಟಂತ ಮತ್ತೊಂದು ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಇದ್ರೆ ನೀವು ಇಲ್ಲಿ ಕರೆಂಟ್ ಓಪನಿಂಗ್ಸ್ ಅಂತ ಹೇಳಿ. ಈ ಕರೆಂಟ್ ಓಪನಿಂಗ್ಸ್ ಕೆಳಗಡೆ ಹಲವಾರು ವಿಷಯಗಳನ್ನು ಕೊಟ್ಟಿದ್ದಾರೆ. ಅಪ್ಲೈ ನೌ ಇದೆ, ಡೀಟೇಲ್ ಗೈಡ್ಲೈನ್ಸ್ ಇದೆ, ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್ ಇದೆ. ಮೊದಲು ಗೈಡ್ಲೈನ್ಸ್ ನ ಏನಿದೆ ಅಂತ ನೀವು ನೋಡ್ಕೊಳ್ಬೇಕು. ಈ ಗೈಡ್ಲೈನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವರು ಡೀಟೇಲ್ಡ್ ಆಗಿ ಒಂದು ಗೈಡ್ಲೈನ್ಸ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 18 ಪುಟದ PDF ಇದೆ. ಈ ಗೈಡ್ಲೈನ್ಸ್ ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂತ ನೀಡಿದ್ದಾರೆ. ಹಾಗಿದ್ರೆ ಎಷ್ಟು ಹುದ್ದೆಗಳ ಇದೆ ಅಂತ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತ ಹೇಳಿದ್ದಾರೆ. ಆಂಧ್ರ ಪ್ರದೇಶ ಇದೆ, ಹಾಗೆ ಕರ್ನಾಟಕದ ಬಂದು ಇಲ್ಲಿದೆ. ಕರ್ನಾಟಕದಲ್ಲಿ 19 ಹುದ್ದೆಗಳು ಇದೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕೊಳ್ಬಹುದು. ಜಾಬ್ ಪ್ರೊಫೈಲ್ ಹೇಳಿದರೆ, ನಿಮ್ಮ ಏಜ್ ಲಿಮಿಟ್ ಹೇಳಿದರೆ, ಹಾಗೆ ಬರ್ತಾ ಹೋದ್ರೆ ಇದಕ್ಕೆ ಸ್ಯಾಲರಿಯನ್ನು ಹೇಗೆ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಈ PDF ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕಬೇಕು ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಈ 18 ಪುಟದ PDF ಅನ್ನ ನೀವು ಒಮ್ಮೆ ಅಧ್ಯಯನ ಮಾಡಿಕೊಂಡ್ರೆ ಸಾಕು. ಸೊ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಂದ್ರೆ ಮತ್ತೆ ನೀವು ವೆಬ್ಸೈಟಿಗೆ ವಾಪಸ್ ಬರಬೇಕು. ಅಪ್ಲೈ ನೌ ಅಂತ ಕೊಟ್ಟಿದ್ದಾರೆ. ಈ ಅಪ್ಲೈ
ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅಪ್ಲಿಕೇಶನ್ ವಿಸಾರ್ಡ್ ಓಪನ್ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನೀವು ಅಪ್ಲಿಕೇಶನ್ ಈ ಹಿಂದೆ ಯಾವುದಾದ್ರೂ ಹಾಕಿದ್ರೆ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗೆ, ಸೊ ಇಲ್ಲಿ ನೀವು ನೇರವಾಗಿ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಇಲ್ಲ ನಾನು ಇವತ್ತೇ ಮೊದಲು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಹೊಸದಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ನೇಮ್ ಆ್ಯಂಡ್ ಕನ್ಫರ್ಮ್ ನೇಮ್, ಮಿಡಲ್ ನೇಮ್ ಎಲ್ಲವುದು ಕೂಡ ಇಲ್ಲಿ ಅವರು ಅದನ್ನು ನೀಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನೀವು ಸಂಪೂರ್ಣವಾಗಿ ತುಂಬಬೇಕು. ನಂತರ ಮೊಬೈಲ್ ನಂಬರ್ ಕೊಡಬೇಕು, ಕನ್ಫರ್ಮ್ ಮೊಬೈಲ್ ನಂಬರ್ ಕೊಡಬೇಕು. ನಂತರದಲ್ಲಿ ಇಮೇಲ್ ಐ ಡಿ ಕೊಟ್ಟು, ಕನ್ಫರ್ಮ್ ಇಮೇಲ್ ಐ ಡಿ ಕೊಟ್ಟು ಸೆಕ್ಯೂರಿಟಿ ಕೋಡನ್ನು ಟೈಪ್ ಮಾಡಿ ಲಾಸ್ಟಲ್ಲಿ ನೋಡಿ ಈ ಕಾರ್ನರ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ. ಈ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೆಪ್ 1 ಬೇಸಿಕ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸ್ಟೆಪ್ 2ನಲ್ಲಿ ಫೋಟೋಗ್ರಾಫ್ ಸಿಗ್ನೇಚರ್ ಇದೆ. ಸ್ಟೆಪ್ 3ನಲ್ಲಿ ಡೀಟೇಲ್ಸ್ ಇದೆ. ಸ್ಟೆಪ್ 4ನಲ್ಲಿ ನೀವು ಈ 3 ಸ್ಟೆಪ್ಸಲ್ಲಿ ಆಗಿರುವಂಥದ್ದನ್ನು ಪ್ರಿವ್ಯೂ ಮಾಡುತ್ತೆ. ಸ್ಟೆಪ್ 5ನಲ್ಲಿ ಅಪ್ಲೋಡ್ಸ್ ಆಗುತ್ತೆ. ಸ್ಟೆಪ್ 6ನಲ್ಲಿ ಪೇಮೆಂಟನ್ನು ತೊಗೊಂಡು ಈ ಹುದ್ದೆಗೆ ಸರ್ಕಾರ ನಿಗದಿಪಡಿಸಿರುವಂಥ ಪೇಮೆಂಟನ್ನು ತೊಗೊಂಡು ನಿಮ್ಮ ಅರ್ಜಿಯನ್ನು ಅದೇ ತೋರಿಸುತ್ತೆ. ಸೊ ಇಷ್ಟು ಪ್ರೊಸೀಜರ್ಗಳನ್ನು ನೀವು ಮಾಡಿದ್ರೆ ನಿಮ್ಮ ಮೊಬೈಲ್ ಮೂಲಕನೇ ಪೋಸ್ಟ್ ಆಫೀಸ್ ಹುದ್ದೆಗೆ ಕರೆದಿರುವಂಥ ಅಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಹಾಕೊಳ್ಬೋದು. ಗ್ರಾಮೀಣ ಡಾಕ್ ಸೇವಕ್ ಕಾರ್ಯನಿರ್ವಾಹಕ ಹುದ್ದೆಗೆ ಕರೆದಿರುವಂಥ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ನಾಗರಾಜ್ ಕೊಣನೂರು ಫ್ರೀ PDF ಬ್ರೋ ಟೆಲಿಗ್ರಾಮ್ ಚಾನಲ್ಗೆ ಹೋದರೆ ಅಲ್ಲಿ ಈ ಹುದ್ದೆಗೆ ಏನು ಓದಬೇಕು ಅನ್ನೋ ಫ್ರೀ ಮಟೀರಿಯಲ್ ಕೂಡ ಸಿಗುತ್ತೆ. ಅಲ್ಲಿ ಪ್ರತಿನಿತ್ಯ 3 ಥರದ ಕ್ವಿಜ್ ಆಗುತ್ತೆ. ಆ ಕ್ವಿಜ್ಗಳಲ್ಲೂ ನೀವು ಭಾಗವಹಿಸ್ಬೋದು. ಇದೆಲ್ಲವುದು ಉಚಿತವಾಗಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಮಾಹಿತಿಗಳು ಕೊಟ್ಟದ್ದು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಉದ್ಯೋಗದ ಸುದ್ದಿಗಳು, ಕೆಲಸಕ್ಕಾಗಿ ಅಲ್ಲಾಡ್ತಿರುವಂತಹ ನನ್ನ ಸಹೋದರರು ಸಹೋದರಿಯರಿಗೆ ಈ ವಿಡಿಯೋ ಲಿಂಕ್ಗಳನ್ನು ಸಾಧ್ಯ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರತಿನಿತ್ಯ ಈ ಥರದ ಉದ್ಯೋಗ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಬರಬೇಕು ಅಂತ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಮಾಡೋದನ್ನು ಮರಿಕೂಡ್ದು. ನೀವು ನೋಟಿಫಿಕೇಶನ್ ಆಲ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮೊಬೈಲ್ ಡೇಟಾ ಆನ್ ಮಾಡ್ತಾ ಇದ್ದಂಗೆ ನನ್ನ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ಜೈ ಸೀತಾರಾಮ್.